ಎಲ್ಲರಿಗೂ ಭಾರತದ ಅತಿ ದೊಡ್ಡ ದೇವಾಲಯವಾದ ಶ್ರೀರಂಗಂನ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಸ್ವಾಗತ, ಶುಭ ಸ್ವಾಗತ. ಈ ರಂಗನಾಥ ಸ್ವಾಮಿ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಅಂದರೆ ವ್ಯಾಟಿಕನ್ ಸಿಟಿ ಎಂಬ ದೇಶಕ್ಕಿಂತ ಈ ದೇವಸ್ಥಾನ ದೊಡ್ಡದಾಗಿದೆ. ವ್ಯಾಟಿಕನ್ ಸಿಟಿ ಒಟ್ಟು ವಿಸ್ತೀರ್ಣ 110 ಎಕರೆಗಳಾದರೆ ಈ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಒಟ್ಟು 150 ಎಕರೆಗಳಲ್ಲಿ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಅಷ್ಟು ವಿಶಾಲವಾದ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ಪ್ರಧಾನವಾಗಿ 21 ಗೋಪುರಗಳಿದೆ. ಅದರಲ್ಲಿ ಪ್ರಧಾನವಾದದ್ದು ರಾಜಗೋಪುರ. ಈ ರಾಜಗೋಪುರ 236 ಅಡಿಯಷ್ಟು ಎತ್ತರವಾಗಿದೆ. ಸಾಮಾನ್ಯವಾಗಿ ನೀವು ಕೇಳಿರ್ಬೋದು ಊರಿನಲ್ಲಿ ದೇವಸ್ಥಾನ ಇದೆ ಅಂತ, ಆದರೆ ಇಲ್ಲಿ ದೇವಸ್ಥಾನದ ಒಳಗಡೆ ಒಂದು ಊರಿದೆ. ಈ ದೇವಸ್ಥಾನದ ಒಳಗಡೆ ಸ್ಕೂಲ್ ಇದೆ, ಹಾಸ್ಪಿಟಲ್ ಇದೆ, ಹೋಟೆಲ್ ರೂಮ್ಸ್ ಇದೆ, ಹಾಗೆ ರೆಸ್ಟೋರೆಂಟ್ಸ್ಗಳಿದೆ, ಹಾಗೆ ಮನೆಗಳಿದೆ. ಈ ಒಂದು ಊರೇ ಈ ದೇವಸ್ಥಾನದ ಒಳಗಡೆ ಇದೆ. ಅಷ್ಟು ಅದ್ಭುತವಾಗಿ ಈ ದೇವಸ್ಥಾನವನ್ನು ಬಿಲ್ಡ್ ಮಾಡಿದ್ದಾರೆ. ಇಂಥ ದೇವಸ್ಥಾನಗಳನ್ನ ನೋಡೋದು ನಮ್ಮ ದೇಶದ ಹೆಮ್ಮೆಯ ವಿಚಾರ. ಹಾಗಾಗಿ ನಾವು ನಮ್ಮ ಜೀವಿತಾವಧಿಯಲ್ಲಿ ಒಮ್ಮೆನಾದರೂ ಇಂಥ ದೇವಸ್ಥಾನಗಳಿಗೆ ನಾವು ವಿಸಿಟ್ ಮಾಡಬೇಕು. ಹಾಗೆ ನಮ್ಮ ದೇಶ ಎಷ್ಟು ಸಮೃದ್ಧಿಯಾಗಿತ್ತು ಅಂತ ನೋಡೋದಕ್ಕೆ ಇವು ಸಾಕ್ಷಿಗಳಾಗಿರುತ್ತೆ. ನೀವು ಯಾವ ಕಡೆ ನೋಡಿದ್ರು ದೊಡ್ಡ ದೊಡ್ಡ ಗೋಪುರಗಳು, ವಿಶಾಲವಾದ ಪ್ರಾಂಗಣ, ಎಷ್ಟು ಅದ್ಭುತವಾಗಿದೆ ಅಂದರೆ ನಿಮಗೆ 3-4 ದಿನ ಈ ಊರನ್ನೇ ನೋಡಬೇಕು ಅನ್ಸುತ್ತೆ. ಒಂದೊಂದು ಗೋಪುರದಲ್ಲೂ ಅಷ್ಟೇ ತುಂಬ ಡೀಟೇಲಾಗಿ ಕೆತ್ತನೆ ಮಾಡಿರ್ತಾರೆ. ಅಷ್ಟು ಅದ್ಭುತವಾಗಿದೆ ಈ ದೇವಸ್ಥಾನ. ಅಯೋಧ್ಯೆಯಲ್ಲಿರುವ ಶ್ರೀರಾಮಚಂದ್ರ ದೇವರಿದಾರಲ್ಲ, ಅವರಿಗೆ ಈ ರಂಗನಾಥ ಸ್ವಾಮಿಯವರು ಮನೆ ದೇವರು ಅಂತ ಕೂಡ ಹೇಳ್ತಾರೆ. ಪ್ರತಿನಿತ್ಯ ಕೌಸಲ್ಯ ದೇವಿ ಈ ರಂಗನಾಥ ಸ್ವಾಮಿಯನ್ನ ಪೂಜೆ ಮಾಡ್ತಿದ್ರು ಅನ್ನೋ ನಂಬಿಕೆ ಇದೆ. ಹಾಗೆ ರಾಮಾಯಣ ಕಾಲದಿಂದಲೂ ಈ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಒಂದು ವಿಶೇಷವಾದ ಪ್ರತೀತಿ ಇದೆ. ಅದೇನು ಅಂದ್ರೆ ಈ ದೇವರನ್ನ ವಿಭೀಷಣ ಪ್ರತಿಷ್ಠಾಪನೆ ಮಾಡಿರೋದು ಅನ್ನೋ ನಂಬಿಕೆ ಇದೆ. ಪಟ್ಟಾಭಿಷೇಕ ಆದ ನಂತರ ಶ್ರೀರಾಮರು ಈ ವಿಭೀಷಣೆಗೆ ಒಂದು ರಂಗನಾಥ ಸ್ವಾಮಿ ವಿಗ್ರಹನ ಕೊಡ್ತಾರೆ. ಆ ವಿಗ್ರಹನ ಈ ವಿಭೀಷಣ ಇಲ್ಲಿ ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋ ನಂಬಿಕೆ ಇದೆ. ಇಲ್ಲಿ ಸಿಕ್ಕಿರುವ ಶಿಲಾಶಾಸನಗಳ ಪ್ರಕಾರ ಈ ದೇವಸ್ಥಾನವನ್ನು ಪಾಂಡ್ಯ, ಚೋಳ, ಹೊಯ್ಸಳ ಹಾಗೆ ವಿಜಯನಗರ ಕಾಲದಲ್ಲಿ ಸಾಕಷ್ಟು ಅಭಿವೃದ್ಧಿಗೊಳಿಸಲಾಗಿದೆ. ಶ್ರೀ ವೈಷ್ಣವ ಪಂಥದಲ್ಲಿ 108 ದಿವ್ಯ ದೇಶಗಳು ಅಂತ ಇದೆ. ಅದು ಪರಮ ಪವಿತ್ರವಾದ ಕ್ಷೇತ್ರ ಅವರಿಗೆ. ಅದರಲ್ಲಿ ಪ್ರಮುಖವಾದುದು ಈ ಶ್ರೀರಂಗಂನ ರಂಗನಾಥ ಸ್ವಾಮಿ ದೇವಸ್ಥಾನ. ಇಲ್ಲಿ ಇನ್ನೂ ಒಂದು ವಿಶೇಷತೆ ಇದೆ. ಅದೇನು ಅಂದರೆ 1137ರಲ್ಲಿ ಶ್ರೀರಂಗಂನಲ್ಲಿ ರಾಮಾನುಜಾಚಾರ್ಯರ ದೇಹತ್ಯಾಗ ಆಗತ್ತೆ. ಅವರ ದೇಹತ್ಯಾಗ ಆದ ನಂತರ ಅವರ ದೇಹವನ್ನು ಇಂದಿಗೂ ಕೂಡ ಶ್ರೀರಂಗಂನಲ್ಲಿ ಹಾಗೆ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಈ ದೇವಸ್ಥಾನದಲ್ಲೇ ಒಂದು ವಿಶೇಷವಾದ ಆಲಯ ಇದೆ ರಾಮಾನುಜಾಚಾರ್ಯರಿಗೋಸ್ಕರ. ಅಲ್ಲಿ ನೀವು ಅವರ ದರ್ಶನ ಮಾಡಿಕೊಂಡು ಬರ್ಬೋದು. ಹಾಗೆ ಇಲ್ಲಿ ರಂಗನಾಯಕಿ ಅಮ್ಮನವರ ದೇವಸ್ಥಾನ ಕೂಡ ತುಂಬ ವಿಶೇಷವಾಗಿದೆ. ನೀವು ಅಲ್ಲೂ ಕೂಡ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ನೀವು ಒಟ್ಟಾರೆ ಈ ದೇವಸ್ಥಾನವನ್ನು ನೀವು ದರ್ಶನ ಮಾಡೋದಕ್ಕೆ ನಿಮಗೆ 2 ರಿಂದ 3 ಅವರ್ ಬೇಕೇ ಬೇಕಾಗತ್ತೆ. ನೀವು ಸಾಯಂಕಾಲದ ಹೊತ್ತು ಬಂದರೆ ನಿಮಗೆ ತುಂಬ ಚೆನ್ನಾಗಿ ಇರುತ್ತೆ ಇಲ್ಲಿ ದರ್ಶನ ಮಾಡೋದಕ್ಕೆ. ಹಾಗೆ ಇಲ್ಲಿ ಶ್ರೀರಂಗನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ನೀವು ಇಲ್ಲೇ ಇರುವ ಜಂಬುಕೇಶ್ವರ ಸ್ವಾಮಿ ದರ್ಶನ ಕೂಡ ಮಾಡ್ಕೊಳ್ಬೋದು. ಈ ಜಂಬುಕೇಶ್ವರ ಸ್ವಾಮಿ ಒಂದು ಜಲಲಿಂಗ ತತ್ವದ ಒಂದು ವಿಶೇಷವಾದ ದೇವಸ್ಥಾನ. ನಾನು ನಿಮಗೆ ಆಗಲೇ ತಿರುವಣ್ಣಾಮಲೈ ದೇವಸ್ಥಾನವನ್ನು ನಿಮಗೆ ತೋರಿಸುವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. 5 ಥರದ ಲಿಂಗಗಳಿರುತ್ತೆ ತಮಿಳುನಾಡಲ್ಲಿ ವಿಶೇಷವಾಗಿ ಅಂತ. ಅದರಲ್ಲಿ ಜಲತತ್ವದ ಲಿಂಗ ಇಲ್ಲೇ ಇರುವ ಜಂಬುಕೇಶ್ವರ ಸ್ವಾಮಿ ದೇವಸ್ಥಾನ. ಹಾಗೆ ಈ ಶ್ರೀರಂಗಂ ಹತ್ತಿರ ಸಮಯಾಪುರಂ ಅಂತ ಒಂದು ಕ್ಷೇತ್ರ ಇದೆ. ಅಲ್ಲಿ ಮಾರಿಯಮ್ಮನವರ ದೇವಸ್ಥಾನ ಇದೆ. ಅದು ಕೂಡ ತುಂಬ ಅದ್ಭುತವಾದ ದೇವಸ್ಥಾನ. ನೀವು ಶ್ರೀರಂಗಂಗೆ ಭೇಟಿ ನೀಡಿದಾಗ ಒಮ್ಮೆ ಅಲ್ಲಿ ಕೂಡ ವಿಸಿಟ್ ಮಾಡ್ಬೋದು.
ಇನ್ನು ನೀವು ಶ್ರೀರಂಗಂನಲ್ಲಿ ಅಕಾಮಿಡೇಷನ್ ಬೇಕು ಅಂದರೆ ನಿಮಗೆ ಸಾಕಷ್ಟು ಪ್ರೈವೇಟ್ ಹೋಟೆಲ್ ಕೂಡ ಸಿಗುತ್ತೆ. ಅದರಲ್ಲಿ ನಿಮಗೆ ಒಂದು ಪ್ರಮುಖವಾಗಿದ್ದು ನಾನು ತೋರಿಸ್ತೀನಿ. ಇದು ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಹೋಟೆಲ್. ಇದು ಗೌರ್ಮೆಂಟ್ ಆಫ್ ತಮಿಳ್ನಾಡು ಅವರು ಅಂಡರ್ಟೇಕಿಂಗ್ ಮಾಡಿರೋ ಹೋಟೆಲ್ ಇದಾಗಿದೆ. ಇದನ್ನು ಯಾತ್ರಿ ನಿವಾಸ್ ಅಂತ ಕರೀತಾರೆ. ಈ ಹೋಟೆಲ್ ದೇವಸ್ಥಾನದಿಂದ 1.5 ಕಿಲೋಮೀಟರ್ ದೂರದಲ್ಲಿರುತ್ತೆ. ಇಲ್ಲಿ ನಿಮಗೆ ಸಾಕಷ್ಟು ವೆರೈಟೀಸ್ ಆಫ್ ರೂಮ್ ಸಿಗುತ್ತೆ. ಚಿಕ್ಕ ರೂಮ್ಗಳಿಂದ ಹಿಡಿದು ಕಾಟೇಜು ಹಾಗೆ ಫ್ಯಾಮಿಲಿ ಸೂಟ್ ಎಲ್ಲ ರೀತಿಯ ರೂಮ್ಸ್ಗಳು ಸಿಗುತ್ತೆ. ಇಲ್ಲಿ ಡಾರ್ಮೆಟ್ರಿ ಕೂಡ ಇರುತ್ತೆ. ಸದ್ಯಕ್ಕೆ ಇದನ್ನು ಆನ್ಲೈನ್ ಬುಕ್ಕಿಂಗ್ನ ಸ್ಟಾಪ್ ಮಾಡಿದ್ದಾರೆ. ನೀವು ಡೈರೆಕ್ಟಾಗಿ ಬಂದರೆ ರೂಮ್ ನಿಮಗೆ ಅಲೋಕೇಟ್ ಮಾಡ್ತಾರೆ. ಸದ್ಯಕ್ಕೆ ಆನ್ಲೈನಲ್ಲಿ ಯಾವುದೇ ರೀತಿ ಬುಕ್ಕಿಂಗ್ನ ಅವರು ಮಾಡ್ಕೋತಾ ಇಲ್ಲ. ಹಾಗೆ ಇಲ್ಲಿ ಸಾಕಷ್ಟು ವೆರೈಟಿ ರೂಮ್ಸ್ ಅಂತ ಹೇಳಿದ್ನಲ್ಲ, ನಿಮಗೆ 500 ರುಪೀಸಿಂದ ನಿಮಗೆ ರೂಮ್ಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ 4 ಬೆಡೆಡ್ ರೂಮ್ ಹಾಗೆ 6, 8, 10, 12, 12 ಜನ ತನಕ ನಿಮಗೆ ಇರೋ ಡಾರ್ಮೆಟ್ರಿ ಕೂಡ ಸಿಗುತ್ತೆ. ಅದನ್ನು ನೀವು ಡೈರೆಕ್ಟಾಗಿ ಬಂದು ಬುಕ್ ಮಾಡ್ಕೊಳ್ಬೋದು. ಇಲ್ಲಿ AC ಮತ್ತು ನಾನ್ AC ಎರಡೂ ಥರದ ಕ್ಯಾಟಗರಿ ರೂಮ್ಸ್ ಇದೆ. ನಿಮಗೆ ರೂಮ್ ಟೂರ್ ಕೂಡ ಸದ್ಯದಲ್ಲೇ ಮಾಡ್ತೀವಿ, ನೀವು ಅದನ್ನು ಕೂಡ ನೋಡ್ಬೋದು. ಮತ್ತೆ ಮುಂದಿನ ಕ್ಷೇತ್ರದೊಂದಿಗೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಓಂ ನಮೋ ರಂಗನಾಥ ಸ್ವಾಮಿನೇ ನಮಃ.